ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಸಂದೇಶ. ಮಹಾಭಾರತ ಯುದ್ಧದ 12 ಪರ್ವಗಳಲ್ಲಿ ನಡೆದ ಅದ್ಭುತ ಘಟನೆಗಳ ಬಗ್ಗೆ ನಿಮಗೆ ಗೊತ್ತಾ? ನಾವು ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ಆ ಮಹಾಭಾರತ ಯುದ್ಧ ನಡೆದಂತಹ 12 ಪರ್ವಗಳಲ್ಲಿ ನಡೆದ ಕೆಲವು ಅದ್ಭುತವಾದಂತಹ ವಿಚಾರಗಳು ನಮಗೆ ತಿಳಿದಿಲ್ಲ. ಹೌದು, 18 ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧವು ಭಗವದ್ಗೀತೆ ಬೋಧನೆಯಿಂದ ಹಿಡಿದು ಸಾಕಷ್ಟು ಘಟನೆಗಳನ್ನು ಒಳಗೊಂಡಿದೆ. ಮಹಾಭಾರತದ ಪ್ರತಿಯೊಂದು ಪರ್ವವು ಯುದ್ಧದ ಸಾರವನ್ನು ನಮಗೆ ತಿಳಿಸುತ್ತದೆ. ಮಹಾಭಾರತ ಯುದ್ಧದ ಪ್ರಮುಖ ಪರ್ವಗಳು ಇವೆ. ಮಹಾಭಾರತ ಯುದ್ಧದ 1 ರಿಂದ 18 ದಿನಗಳ ಅವಧಿಯಲ್ಲಿ ಯಾವೆಲ್ಲ ಘಟನೆಗಳು ನಡೆದವು ಎಂಬುದನ್ನು ತಿಳಿಯೋಣ ಬನ್ನಿ. ಮಹಾಭಾರತ ಒಂದು ಅದ್ಭುತವಾದ ಕಥೆ. ಮಹಾಭಾರತವು ಪ್ರಾಚೀನ ಭಾರತೀಯ ಸಾಹಿತ್ಯದ ಒಂದು ಮಹಾಕಾವ್ಯವಾಗಿದ್ದು, ಇದು ನಮ್ಮ ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ. ಈ ಕಾವ್ಯವು ಮಹಾಭಾರತ ಯುದ್ಧದ ಕಥೆಯನ್ನು ವಿವಿಧವಾದ ರೀತಿಯಲ್ಲಿ ನಮಗೆ ವಿವರಿಸುತ್ತದೆ ಮತ್ತು ಭಗವದ್ಗೀತೆಯು ಈ ಕಾವ್ಯದ ಒಂದು ಭಾಗವೂ ಆಗಿದೆ. ಮಹರ್ಷಿ ವೇದವ್ಯಾಸರನ್ನ ಮಹಾಭಾರತದ ಲೇಖಕರು ಎಂದು ಪರಿಗಣಿಸಲಾಗಿದೆ. ಮಹಾಭಾರತ ಕಥೆಯು ಕುರುಕ್ಷೇತ್ರದಲ್ಲಿ ನಡೆದ ಮಹಾಯುದ್ಧದ ವಿಶಿಷ್ಟ ಘಟನೆಗಳನ್ನು ಆಧರಿಸಿದೆ. ಮಹಾಭಾರತವು ಧರ್ಮ, ಕರ್ಮ ಮತ್ತು ಯೋಗದ ಪ್ರಮುಖ ತತ್ವಗಳನ್ನು ನಮಗೆ ವಿವರವಾಗಿ ತಿಳಿಸುತ್ತದೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವ ಭಗವದ್ಗೀತೆಯು ಯುದ್ಧ ಭೂಮಿಯ ಮೊದಲ ದಿನದಂದು ಭಗವಾನ್ ಶ್ರೀ ಕೃಷ್ಣನು ಅರ್ಜುನನಿಗೆ ನೀಡಿದ ಬೋಧನೆಗಳ ಸಂಗ್ರಹವಾಗಿದೆ. ಮಹಾಭಾರತದ ಮೊದಲನೇ ದಿನದಿಂದ 18ನೇ ದಿನದವರೆಗೆ ನಡೆದ ಸಾಕಷ್ಟು ಘಟನೆಗಳು ನಿಮಗೆ ತಿಳಿಸುತ್ತೇನೆ, ಕೇಳಿ. ಯುದ್ಧದ ಮೊದಲನೆಯ ದಿನ, ಯುದ್ಧದ ಆರಂಭ. ಹೌದು, ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವು ಮಹಾಭಾರತದ ಮೊದಲನೇ ದಿನದಿಂದ ಆರಂಭವಾಯಿತು. ಈ ಘಟನೆಯನ್ನ ದೀಪ್ತಾಯುಧಾರಾಣಿ ಪರ್ವ ಎಂದು ಕರೆಯಲಾಗುತ್ತದೆ. ಈ ದಿನ ಅರ್ಜುನ ಮತ್ತು ಭೀಷ್ಮ ಪಿತಾಮಹರ ನಡುವೆ ಘೋರವಾದ ಯುದ್ಧ ನಡೆಯಿತು. ಮೊದಲ ದಿನದಿಂದ, ಅಂದರೆ ಯುದ್ಧದ ಮೊದಲ ದಿನ, ಅಶ್ವತ್ಥಾಮ, ದುರ್ಯೋಧನ ಮತ್ತು ಕೃಪಾಚಾರ್ಯರು ಮೊದಲ ಉಪದೇಶವನ್ನ ನೀಡಿದರು. 2ನೇ ದಿನ ಗಾಂಧಾರಿ ಪರ್ವ. ಮಹಾಭಾರತ ಯುದ್ಧದ 2ನೇ ದಿನದ ಹೆಸರು ಗಾಂಧಾರಿ ಪರ್ವ. ಇದರಲ್ಲಿ ರಾಣಿ ಗಾಂಧಾರಿಯು ಶ್ರೀಕೃಷ್ಣನು ನೀಡಿದ ಭವಿಷ್ಯವಾಣಿಯನ್ನ ಕೇಳಿದಳು. ಭೀಷ್ಮ ಪಿತಾಮಹನು ಯುದ್ಧದಲ್ಲಿ ಅದ್ಭುತವಾದ ರಥಯಾತ್ರೆಯನ್ನ ಹೊಂದಿದ್ದನು ಮತ್ತು ಅವನು ದುರ್ಯೋಧನನಿಗೆ ಅದ್ಭುತವಾದ ಯುದ್ಧ ಕೌಶಲ್ಯವನ್ನ ಹೇಳಿಕೊಟ್ಟನು. 3ನೇ ದಿನ ಸೈಂಧವ ಪರ್ವ. 3ನೇ ದಿನವನ್ನ ಸೈಂಧವ ಪರ್ವ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಪಾಂಡುರಾಜನ ಮಗ ಅರ್ಜುನನನ್ನ ಅಶ್ವತ್ಥಾಮನೊಡನೆ ಯುದ್ಧ ಮಾಡಲು ಕಳುಹಿಸಲಾಯಿತು. ಯುದ್ಧದಲ್ಲಿ ಅರ್ಜುನನು ದುರ್ಯೋಧನನಿಗೆ ಬೆಂಬಲವಾಗಿ ಅಶ್ವತ್ಥಾಮನ ಜೊತೆ ನಿಲ್ಲಲು ನಿರ್ಧರಿಸಿದನು. 4ನೇ ದಿನ ವಿರಾಟ ಪರ್ವ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಪಾಂಡವರು ವಿರಾಟ ಯುದ್ಧ ಭೂಮಿಯಲ್ಲಿ ರಥವನ್ನು ಓಡಿಸುವ ಮೂಲಕ ತಮ್ಮ ವಿಶೇಷ ಯುದ್ಧ ಯೋಜನೆಯನ್ನ ಪ್ರಾರಂಭಿಸಿದರು. ನಿಜವಾದ ಯುದ್ಧವು 5ನೇ ದಿನದಿಂದ ಪ್ರಾರಂಭ ಆಯಿತು. ಮತ್ತೆ ಈ ಯುದ್ಧವನ್ನ ಭೀಷ್ಮ ಪರ್ವ ಎಂದು ಕರೆಯಲಾಗುತ್ತದೆ. ಈ ಯುದ್ಧದಲ್ಲಿ ಭೀಷ್ಮ ಪಿತಾಮಹನಿಗೆ ಒದಗಿದ ವಿಶೇಷ ಆಯುಧಗಳ ಕುರಿತು ವಿವರಣೆಯನ್ನ ನೀಡಲಾಗಿದೆ.
ಇನ್ನು ಮಹಾಭಾರತದ 8ನೇ ದಿನವನ್ನ ಭೀಷ್ಮ ಪರ್ವ ಎಂದೇ ಕರೆಯಲಾಗುತ್ತದೆ. ಮತ್ತೆ ಈ ದಿನ ಭೀಷ್ಮ ಪಿತಾಮಹರು ಯುದ್ಧಕ್ಕೆ ತೆಗೆದುಕೊಂಡಿದ್ದು ಪ್ರಮುಖ ಯೋಜನೆಗಳನ್ನು ಮತ್ತು ಅವರ ಯುದ್ಧ ಕೌಶಲ್ಯಗಳನ್ನು ವಿವರಿಸಲಾಗಿದೆ. 9ನೇ ದಿನ ದ್ರೋಣ ಪರ್ವ. 9ನೇ ದಿನವನ್ನ ದ್ರೋಣ ಪರ್ವ ಎಂದು ಕರೆಯಲಾಗುತ್ತದೆ. ಈ ಪರ್ವದಲ್ಲಿ ನಾವು ಆಚಾರ್ಯ ದ್ರೋಣರ ಯುದ್ಧ ಕೌಶಲ್ಯ ಮತ್ತು ಬದ್ಧತೆಯ ಬಗೆಗಿನ ವಿವರಣೆಯನ್ನ ನೋಡಬಹುದಾಗಿದೆ. ದ್ರೋಣಾಚಾರ್ಯರ ಬಗ್ಗೆ ತಿಳಿದುಕೊಳ್ಳಲು ಬಯಸುವವರು ಮಹಾಭಾರತ ಕಥೆಯ ಈ ಪರ್ವವನ್ನ ಓದಬಹುದು. ಇನ್ನು 10ನೇ ದಿನ ಯುದ್ಧ ಶಲ್ಯ ಪರ್ವ. ಹೌದು, ಮಹಾಭಾರತ ಯುದ್ಧದ 10ನೇ ದಿನವನ್ನ ಯುದ್ಧ ಶಲ್ಯ ಪರ್ವ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಶಲ್ಯ ಸಾರಥಿಯೊಂದಿಗೆ ಯುದ್ಧ ಕೌಶಲ್ಯ ಮತ್ತು ಅದರ ಪ್ರಮುಖ ಪಾತ್ರವನ್ನ ವಿವರಿಸಲಾಗಿದೆ. ಈ ದಿನ ಭೀಷ್ಮನನ್ನ ಬಾಣಗಳ ಹಾಸಿಗೆಯ ಮೇಲೆ ಮಲಗಿಸಲಾಯಿತು. ಇನ್ನು 11ನೇ ದಿನ ಯುದ್ಧ ಕರ್ಣ ಪರ್ವ. ಮಹಾಭಾರತದ ಯುದ್ಧದ 11ನೇ ದಿನವನ್ನ ಕರ್ಣ ಪರ್ವ ಎಂದು ಕರೆಯಲಾಗುತ್ತದೆ. ಮಹಾಭಾರತ ಯುದ್ಧದ ಈ ದಿನವನ್ನ ಕರ್ಣನ ಶೌರ್ಯ ಮತ್ತು ಧರ್ಮದ ಕಡೆಗೆ ಅವನ ಬದ್ಧತೆ ಹೇಗಿತ್ತು ಎನ್ನುವುದನ್ನು ವಿವರಿಸಲಾಗಿದೆ. ಕರ್ಣನ ಸಲಹೆಯಂತೆ ದ್ರೋಣನನ್ನು ದುರ್ಯೋಧನನು ಕೌರವ ಸೇನೆಯ ಸೇನಾಧಿಪತಿಯಾಗಿ ನೇಮಕ ಮಾಡುತ್ತಾರೆ. ಈ ದಿನ ಪಾಂಡವರ ಸೇನೆಯನ್ನ ಸಂಹಾರ ಮಾಡಲು ದ್ರೋಣರಿಗೆ ಕರ್ಣ ಸಹಾಯ ಮಾಡುತ್ತಾನೆ. ಇನ್ನು 12ನೇ ದಿನ ಭಗವದ್ಗೀತೆಯ ಪ್ರವಚನ. ಮಹಾಭಾರತ ಯುದ್ಧದ 12ನೇ ದಿನವನ್ನ ಮಹಾಭಾರತ ಯುದ್ಧದ ಸಮಯದಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನು ನಾನು ನನ್ನ ಸಹೋದರರೊಂದಿಗೆ ಯುದ್ಧ ಮಾಡಲು ಸಾಧ್ಯವಿಲ್ಲವೆಂದು ಯುದ್ಧದಿಂದ ಹಿಂದೆ ಸರಿಯಲು ಪ್ರಯತ್ನ ಮಾಡಿದಾಗ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧನೆ ಮಾಡುತ್ತಾನೆ. 13ನೇ ದಿನ ಯುದ್ಧ ಧೃತರಾಷ್ಟ್ರ ಪರ್ವ. ಮಹಾಭಾರತದ ಯುದ್ಧದ 13ನೇ ದಿನವನ್ನ ಧೃತರಾಷ್ಟ್ರ ಪರ್ವ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಯುದ್ಧದ ಆರಂಭಿಕ ಹಂತಗಳನ್ನು ವಿವರಿಸಲಾಗಿದೆ. ಈ ದಿನ ಕೌರವ ಸೇನೆಯು ಪಾಂಡವ ಸೇನೆಯ ವಿರುದ್ಧ ಚಕ್ರವ್ಯೂಹವನ್ನ ನಿರ್ಮಿಸುತ್ತದೆ. ಈ ದಿನ ಅಭಿಮನ್ಯುವನ್ನ ಚಕ್ರವ್ಯೂಹ ನಿರ್ಮಿಸಿ ಕೊಲ್ಲಲಾಗುತ್ತದೆ. ಇದೇ ದಿನ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಲು ಮುಂದಾಗುತ್ತಾನೆ. ಅಭಿಮನ್ಯುವಿನ ಸಾವಿನ ಸುದ್ದಿಯನ್ನ ಕೇಳಿದ ಅರ್ಜುನನು ನಾಳೆ ಸೂರ್ಯಾಸ್ತದ ಮೊದಲು ಜಯದ್ರಥನನ್ನ ಕೊಲ್ಲುವುದಾಗಿ ಇದೇ ದಿನ ಪ್ರತಿಜ್ಞೆ ಮಾಡುತ್ತಾನೆ. ಇಲ್ಲದಿದ್ದರೆ ಆತ್ಮಾಹುತಿ ಮಾಡಿಕೊಳ್ಳುವುದಾಗಿ ಭರವಸೆ ನೀಡುತ್ತಾನೆ. ಇನ್ನು 14ನೇ ದಿನ ಕುರುಕ್ಷೇತ್ರ ಯುದ್ಧದ ಮುಕ್ತಾಯ. ಇದು ಯುದ್ಧದ ಕೊನೆಯ ದಿನವಾಗಿತ್ತು. ಇದನ್ನ ಕುರುಕ್ಷೇತ್ರ ಅಂತ್ಯವೆಂದು ಕರೆಯಲಾಗುತ್ತದೆ. ಅದು ಯುದ್ಧದ ಕೊನೆಯ ದಿನ. ಇದನ್ನ ಕುರುಕ್ಷೇತ್ರ ಅಂತ್ಯ ಎಂದು ಕರೆಯಲಾಯಿತು. ಈ ದಿನ ವಿಕರ್ಣನ ಮರಣದ ನಂತರ ದುರ್ಯೋಧನನು ಅಂತಿಮವಾಗಿ ಭೀಷ್ಮ ಪಿತಾಮಹರನ್ನ ಮಾತನಾಡಿಸಲು ಹೋಗುತ್ತಾನೆ. ಯುದ್ಧದ ಅಂತ್ಯದೊಂದಿಗೆ ಭೀಷ್ಮ ಪಿತಾಮಹರು ಸಾವನ್ನಪ್ಪುತ್ತಾರೆ. ಹೀಗೆ ಮಹಾಭಾರತ ಯುದ್ಧದ ಸಮಯದಲ್ಲಿ ನಡೆದಂತಹ ಪರ್ವಗಳ ಹೆಸರು ಇದು. ಅಂದರೆ ಇಲ್ಲಿ ವಿವರಣೆ ಏಕೆ ಹೀಗೆ ನೀಡಲಾಗಿದೆ ಅಂದರೆ, ಒಂದೊಂದು ಪರ್ವದಲ್ಲಿ ಒಬ್ಬೊಬ್ಬರ ವಿಶೇಷತೆ, ಅವರ ಚಾಣಾಕ್ಷತನ, ಅವರ ಶಕ್ತಿ, ಧೈರ್ಯ ಮತ್ತೆ ವಿಶೇಷವಾದ ಕೌಶಲ್ಯಗಳನ್ನು ಕುರಿತು ಮಹಾಭಾರತದ ಕಥೆಗಳಲ್ಲಿ ವಿವರಣೆ ನೀಡಲಾಗಿದೆ. ಈ ಪರ್ವಗಳನ್ನು ನೀವು ಓದಿದಾಗ ಒಬ್ಬೊಬ್ಬರ ವಿಶೇಷತೆಗಳನ್ನು ನೀವು ತಿಳ್ಕೋಬಹುದು. ಮಹಾಭಾರತದ ಯುದ್ಧದ ಸಮಯದಲ್ಲಿ ನಡೆದಿರುವಂತಹ ಎಷ್ಟೋ ಸಂಗತಿಗಳು ನಮಗೆ ಗೊತ್ತೇ ಇರೋದಿಲ್ಲ. ಯಾಕಂದರೆ ನಾವದನ್ನು ನೋಡಿರೋದಿಲ್ಲ, ತಿಳ್ಕೊಂಡಿರೋದಿಲ್ಲ. ಆದರೆ ಈ ಪರ್ವಗಳನ್ನು ನೀವು ಓದೋದ್ರ ಮೂಲಕ
ಅಂದರೆ ಒಂದೊಂದು ನಿರ್ದಿಷ್ಟ ಪರ್ವಗಳನ್ನು ನೀವು ಕೂಲಂಕುಷವಾಗಿ ಗಮನಿಸಿ ಅದರ ಒಂದು ವಿಚಾರಗಳನ್ನು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಯುದ್ಧದ ಸಂದರ್ಭಗಳಲ್ಲಿ ಏನೇನೆಲ್ಲ ನಡೀತು ಮತ್ತದನ್ನು ಭಗವಂತ ಕೃಷ್ಣ ಪರಮಾತ್ಮ ಹೇಗೆಲ್ಲ ಪರಿಹಾರ ಮಾಡ್ದ ಮತ್ತೆ ಅರ್ಜುನನ ಗೊಂದಲಗಳನ್ನು ಹೇಗೆಲ್ಲ ತೆಗೆದುಹಾಕ್ತ ಅನ್ನೋದು ನಿಮಗೆ ತಿಳಿಯುತ್ತೆ. ಒಟ್ಟಾರೆ ಮಹಾಭಾರತದಲ್ಲಿ ಹೇಳಿರುವಂತಹ ಜೀವನದ ಪಾಠಗಳು ನಿಮ್ಮೆಲ್ಲರ ಜೀವನಕ್ಕೂ ಕೂಡ ತುಂಬಾನೇ ಉಪಯೋಗವಾಗುವಂಥದ್ದು ಮತ್ತು ನಮ್ಮ ಜೀವನಕ್ಕೂ ಕೂಡ ಅವು ಹೊಂದಾಣಿಕೆ ಆಗುವಂಥದ್ದೇ. ಆಗಿನ ಕಾಲ ಥರ ಯಾರೂ ಇಲ್ಲಿ ರಾಜರಾಗೋದಿಲ್ಲ ಅಥವಾ ಸೈನಿಕರಂತೆ ಇರೋದಿಲ್ಲ. ಆದರೆ ಶಕುನಿ ಥರ ನಮ್ಮ ಜೊತೆನೇ ಇದ್ಕೊಂಡು ನಮಗೆ ಮೋಸ ಮಾಡುವಂಥವ್ರು ಆಗಿರ್ತಾರೆ. ಈಗಲೂ ಕೂಡ ಅಂಥವ್ರು ತುಂಬ ಜನ ಇದ್ದಾರೆ ಅಲ್ವಾ? ಸೊ ನಾವೇನು ಮಾಡಬೇಕು? ಕೇರ್ಫುಲ್ಲಾಗಿ ಇರಬೇಕು. ಇಂತಹ ಘಟನೆಗಳು ಅಂತಹ ದೇವರಿದ್ದಂತಹ ಕಾಲದಲ್ಲೇ ನಡೆದಿರುವಾಗ ಇನ್ನು ದೇವರು ನಮ್ಮನ್ನೆಲ್ಲ ಬಿಟ್ಟು ಮೇಲಿದ್ದಾನೆ. ನಾವು ಮನುಷ್ಯರು ಮಾತ್ರ ಇಲ್ಲಿ ಪಾತ್ರ ಮಾಡ್ಕೊಂಡಿದ್ದೀವಿ. ನಮ್ಮ ಪಾತ್ರಗಳನ್ನು ನಾವು ಸ್ವಚ್ಛವಾಗಿ ಮತ್ತು ಶುದ್ಧವಾಗಿ ನಿರ್ವಹಿಸೋಣ. ಬೇರೆ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳದೆ ಕೇವಲ ಭಗವಂತನ ಧ್ಯಾನ ಮಾಡೋಣ. ಭಗವಂತನ ಧ್ಯಾನ ಮಾಡೋರಿಗೆ, ಭಗವಂತನನ್ನು ನಂಬುದವ್ರಿಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ನಾವು ಸದಾ ಭಗವಂತನನ್ನು ನಂಬಿ ನಮ್ಮ ಜೀವನ ನಡೆಸೋಣ. ನಮ್ಮಲ್ಲೇ ನಮ್ಮನ್ನು ತುಳಿಯೋರು ಇರ್ತಾರೆ, ಬೆಳೆಸೋರು ಇರ್ತಾರೆ. ಆದರೆ ನಾವು ಎಷ್ಟು ಸಲಿಗೆ ಕೊಡ್ತೀವೋ ಅದ್ರ ಮೇಲೆ ನಿರ್ಧಾರ ಆಗತ್ತೆ ಒಬ್ಬ ವ್ಯಕ್ತಿ ಹೇಗೆ ನಮ್ಮ ಜೊತೆ ಇರ್ತಾನೆ ಅನ್ನೋದು. ಸೊ ಅದನ್ನು ನೀವು ನೆನಪಿಟ್ಕೋಬೇಕು. ಅತಿಯಾದ ಸಲುಗೆ ಬೇಡ, ಅತಿಯಾದ ಪ್ರೀತಿನೂ ಬೇಡ. ಎಲ್ಲವೂ ಮಿತಿಯಲ್ಲಿದ್ದರೆ ಎಲ್ಲವೂ ಚೆನ್ನಾಗೇ ಇರುತ್ತೆ ಅಲ್ವಾ? ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮವಾದ ವಿಚಾರಗಳನ್ನು, ಸಂದೇಶಗಳನ್ನು, ಜೀವನದ ಪಾಠಗಳನ್ನು, ಮಹಾಭಾರತ, ಭಗವದ್ಗೀತೆ, ಕೃಷ್ಣ ಪರಮಾತ್ಮನ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.